ಫ್ರೆಂಡ್ಸ್, ಇವತ್ತು ನಾನು ಮೊಟ್ಟೆ ಬೋಂಡ ರೆಸಿಪಿನ ಶೇರ್ ಮಾಡ್ಕೋತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ಗಾಗಿರ್ಬೋದು ಅಥವಾ ನಾವು ರಸಮ್ಮು ಅನ್ನ ಮಾಡಿದಾಗ ನೆಂಚ್ಕೊಳ್ಳೋಕ್ಕಾಗಿರ್ಬೋದು. ಈ ರೀತಿ ಮೊಟ್ಟೆ ಬೋಂಡ ಮಾಡ್ಕೊಂಡು ತಿಂದು ನೋಡಿ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಮತ್ತು ಮಕ್ಕಳಿಗಾಗಿರ್ಬೋದು, ಚಿಕ್ಕವ್ರಿಗಾಗಿರ್ಬೋದು ತುಂಬಾ ಇಷ್ಟ ಆಗುತ್ತೆ. ನಾನಿಲ್ಲಿ ಮೊಟ್ಟೆ ಬೋಂಡ ಮಾಡ್ಕೊಳ್ಳೋದಕ್ಕೆ ಫಸ್ಟು ಮೊಟ್ಟೆನ ಬೇಯಿಸ್ಕೊತಾ ಇದ್ದೀನಿ. ಒಂದು 5 ಮೊಟ್ಟೆ ತೊಗೊಂಡಿದ್ದೀನಿ ನಾನಿಲ್ಲಿ. ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಮೊಟ್ಟೆನ. ಮೇನ್ ಮೊಟ್ಟೆ ಚೆನ್ನಾಗಿ ಬೇಯಿಸ್ಕೋಬೇಕು. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದಾರೆ ದಯವಿಟ್ಟು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನೋಡಿ, ನಾನು ಇದಕ್ಕೆ ಕಡಲೆ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ. ಒಂದು ಬೌಲಷ್ಟು ಕಡಲೆ ಹಿಟ್ಟು, ಒಂದು 3-4 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟು ಸೇರಿಸ್ಕೊಂಡ್ರೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಹಾಗೆಯೇ ಇದಕ್ಕೆ 1 ಸ್ಪೂನ್ ಧನಿಯಾ ಪುಡಿ, 1.5 ಸ್ಪೂನಷ್ಟು ಖಾರದ ಪುಡಿ, ಹಾಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕೋತಾ ಇದ್ದೀನಿ. ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಫಸ್ಟು ಬರೀ ಹಿಟ್ಟಲ್ಲೇ ನೀಟಾಗಿ ಚೆನ್ನಾಗೆ ಸ್ಪೂನಲ್ಲಿ ಕಲಿಸ್ಕೊಳ್ಳಿ, ಅಥವಾ ನಿಮಗೆ ಕಂಫರ್ಟ್ ಇದ್ದರೆ ಕೈಯಲ್ಲಾದ್ರೂ ಕಲಿಸ್ಕೋಬೋದು. ಹಾಗೆಯೇ ಎಲ್ಲ ಹಿಟ್ಟೆಲ್ಲ ಮಿಕ್ಸ್ ಆದ ನಂತರ ನಾವು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ದೋಸೆ ಹಿಟ್ಟು ಕನ್ಸಿಸ್ಟೆನ್ಸಿಯಲ್ಲಿ ನಾವು ಕಲಿಸ್ಕೋಬೇಕಾಗತ್ತೆ. ತುಂಬ ತೆಳ್ಳಗೆ ಕಲಿಸ್ಕೊಬಿಟ್ರೆ ನಮಗೆ ಮೊಟ್ಟೆಗೆ ಮಸಾಲೆ ಹಿಡಿಯೋದಿಲ್ಲ. ಸೊ ಹಾಗಾಗಿ ದೋಸೆ ಬ್ಯಾಟರ್ ನಾವು ಎಷ್ಟು ಇದು ಮಾಡ್ಕೊತೀವಿ ನೋಡಿ, ಈ ರೀತಿಯಾಗಿ ಒಂಚೂರು ಗಂಟಿಲ್ದಂಗೆ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಕೈಯಲ್ಲೇ ಕಲಿಸ್ಕೊಳ್ಬೇಕು ನೋಡಿ. ದೋಸೆ ಹಿಟ್ಟು ಹೆಂಗೆ ಬರುತ್ತೆ ಸೇಮ್ ಅದೇ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಇದು ಮಾಡ್ಕೊಳ್ಳಿ. ಇವಾಗ ನೋಡಿ, ಮೊಟ್ಟೆ ಬೇಯ್ತಾ ಇದೆ. ಚೆನ್ನಾಗಿ ಒಂದು 10 ನಿಮಿಷ ಚೆನ್ನಾಗಿ ಬೇಯಬೇಕು. ಬೆಂದು ಆರಿ ಆನಂತರ ತಣ್ಣೀರಿಗೆ ಹಾಕ್ಕೊಂಡಿದ್ದೀನಿ ನಾನು. ತಣ್ಣೀರಿಗೆ ಹಾಕ್ಕೊಂಡು ಆನಂತರ ಸಿಪ್ಪೆ ಎಲ್ಲ ತೆಗೆದಿಟ್ಕೊಳ್ಳಿ. ಬಿಸಿ ಇರುವಾಗ ತೆಗಿಯೋಕ್ಕೆ ಹೋಗ್ಬೇಡಿ, ಮೊಟ್ಟೆ ಸಿಪ್ಪೆ ಬರೋದಿಲ್ಲ ಆವಾಗ. ಸೊ ಹಾಗಾಗಿ ಎಲ್ಲ ಆರಿದ ನಂತರ ಕಂಪ್ಲೀಟಾಗಿ ಇದು ಮಾಡ್ಕೊಳ್ಳಿ. ಇವಾಗ ನೋಡಿ, ಇದನ್ನು ಸ್ಲೈಸ್ದಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಬೇಕಾದ್ರೆ ಮೊಟ್ಟೆ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಥರ ಕಟ್ ಮಾಡ್ಕೊಬೋದು. ನಾನಿಲ್ಲಿ ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಬೇಕಾದ್ರೆ ಒಂದು ಮೊಟ್ಟೆಲೆ ಅರ್ಧ ಮಾಡಿ ಬೇಕಾದ್ರೆ ನೀವು ಕಟ್ ಮಾಡ್ಕೊಬೋದು. ನಾನಿಲ್ಲಿ ಒಂದು ಮೊಟ್ಟೆಲೆ ಒಂದು 3 ಬೋಂಡ ಆಗೋಷ್ಟು ರೌಂಡಾಗಿ ಸ್ಲೈಸ್ ಕಟ್ ಮಾಡಿಕೊಂಡು, ಈಗ ನಾವೇನು ಕಲಸಿಟ್ಕೊಂಡಿದ್ದೀವಲ್ಲ ಕಡಲೆ ಹಿಟ್ಟು, ಸೊ ಅದನ್ನು ಡಿಪ್ ಮಾಡಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆಗೆಲ್ಲನೂ ಬಿಟ್ಕೊಳ್ಳೋಣ. ಆದಷ್ಟು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಬೋಂಡನ ಇದು ಮಾಡ್ಕೊಳ್ಳಿ. ಮೊಟ್ಟೆ ಬೋಂಡನ ತುಂಬ ಹೈ ಫ್ಲೇಮ್ ಇಟ್ಕೊಂಡ್ರೆ ಸೀದೋಗ್ಬಿಡತ್ತೆ. ಸೊ ಹಾಗಾಗಿ ಈ ರೀತಿಯಾಗಿ ಪೂರ್ತಿ ಹೇಗೆ ಸೇಮ್ ಒಂದೇ ಮೆಥಡಲ್ಲಿ ಡಿಪ್ ಮಾಡಿ ಅಜ್ಜಿ ನೀವು ಎಣ್ಣೆಗೆ ಬಿಟ್ಕೊಳ್ಳಿ. ಒಂದು ಸ್ವಲ್ಪ ನೀಟಾಗೆಲ್ಲ ಲೈಟ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ಬಿಸಿಯಾಗಿರುವಂತಹ ತುಂಬಾ ರುಚಿಯಾಗಿರುವಂತಹ ಮೊಟ್ಟೆ ಬೋಂಡ ರೆಡಿ ಆಗಿಬಿಡುತ್ತೆ. ಈವ್ನಿಂಗ್ ಕಾಫಿ ಟೈಮಲ್ಲಾದ್ರೂ ನೀವು ತಿನ್ಬೋದು, ಅಥವಾ ಊಟದ ಜೊತೆ ನೆಂಚ್ಕೋಬಹುದು. ಸುಮ್ಮನೆ ಏನಾದ್ರು ತಿನ್ನಬೇಕಪ್ಪ ಅನಿಸ್ತಾ ಇರುತ್ತೆ ನೋಡಿ ಈ ಚಳಿಗೆ. ಸೊ ಆವಾಗ ಈ ರೀತಿ ಮೊಟ್ಟೆ ಬೋಂಡ ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ಇವಾಗ 2 ಸೈಡ್ನೂ ನೀಟಾಗಿ ಚೆನ್ನಾಗಿ ಬೇಯಿಸ್ಕೊತೀನಿ. ಒಂದು ಸ್ವಲ್ಪ ತಲ ಅಂಟ್ದಂಗೆ ಇರುತ್ತೆ ನಿಮಗೆ. ನಿಧಾನಕ್ಕೆ ತಕ್ಕೊಂಡ್ರೆ ಬಂದುಬಿಡತ್ತೆ ನೋಡಿ. ಇವಾಗ ಈ ರೀತಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡಿ ಎಣ್ಣೆಗೆ ಹಾಕ್ಕೋಬಹುದು. ಫ್ರೆಂಡ್ಸ್, ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ ಅಂತ ಕೇಳ್ಕೊತೀನಿ. ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.